ಅಣ್ಣ ನಮಸ್ಕಾರ. ಎಲ್ಲಿದ್ದೀನಿ ಕೇಳಿದ್ರೆ ಇವಾಗಲೂ ರೋಡಲ್ಲೇ ಇದ್ದೀನಿ. ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಬೆಳಿಗ್ಗೆ ಇಲ್ಲಿ ಯಶವಂತಪುರ ಮೆಟ್ರೋ ಸ್ಟೇಷನ್ ಕೆಳಗಡೆ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬನ್ನಿ ಒಂದ್ಸಲ. ಮೇಡಮ್ ಒಂದು ಫೋನ್ ಬರ್ತಾ ಇದೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಫೋನ್ ಬರೋತ್ತಿಗೆ ಅದೇನು ಮಾತಾಡಿದ್ರು ಅರ್ಥ ಆಗಲ್ಲ, ಅದು ಕೇಳೋದು ಇಲ್ಲ ಕ್ಲಿಯರಾಗಿ. ಏನೋ ಫೋನೇ ಕ್ಲಿಯರ್ ಆಗಿಲ್ಲ ಅಲ್ವಾ, ಏನಕ್ಕೆ? ಇವಾಗ ಕ್ಲಿಯರ್ ಆಗಿದೆ. ನೀವು ನೋಡ್ಬೋದು, ನಾನು ಇವಾಗ ಇರೋ ಜಾಗ ಇದು ರೈಲ್ವೆ ಸ್ಟೇಷನ್ ಬ್ಯಾಕು, ಅಂದರೆ ಮೆಟ್ರೋ ಸ್ಟೇಷನ್ ಕೆಳಗಡೆ. ತುಂಬ ಆಟೋ ಡ್ರೈವರ್ಗಳು ಗೊತ್ತು ಜಾಗ ಎಲ್ಲಿಂದ ಹೇಳ್ತಾರೆ ನೋಡಿದ್ರಲ್ಲ. ನೋಡಿ ಸ್ಮಾರ್ಟ್ ಬಜಾರ್ದೊಂದು ಇಲ್ಲಿ, ಅಲ್ಲಿ ಮೆಟ್ರೋ ಬಂದು ಆ ಕಡೆ, ಅದ್ರದ್ದು ಆ ಕಡೆನೇ ಯಶವಂತಪುರ ರೈಲ್ವೆ ಸ್ಟೇಷನ್ ಇರೋದು. ಯಾಕೆಂದರೆ ಊಬರ್ ಬೆಳಿಗ್ಗೆ ಆನ್ ಮಾಡಿದ್ರೆ ನಮ್ಗೆ ಬೆಳಿಗ್ಗೆ ಆನಲ್ಲಿ ಪೇಮೆಂಟ್ ಮಾಡ್ತಾರೆ. ಅದು ನಾಳೆ 12 ಗಂಟೆವರೆಗೆ ವೆಯ್ಟ್ ಮಾಡಬೇಕಲ್ವ ನಾವು. ಅದಕ್ಕೇನು ಮಾಡೋದು, ಬೆಳಿಗ್ಗೆ ಯಾರೂ ಆನ್ ಮಾಡಲ್ಲ. ಗೊತ್ತಿರೋರನ್ನ ಕರ್ಕೊಂಬಂದೆ, ಹಂಗೆ ಡ್ರಾಪ್ ಮಾಡಿದೆ ನಾನು. ನೋಡಿ ಓರಿಯನ್ ಬೆಳಿಗ್ಗೆ ಬರೋದು ದೊಡ್ಡ ವಿಷಯನಲ್ಲ. ಈ ಕಡೆ ಬಂದರೆ ಏನು ಗೊತ್ತಾ, ಬೆಳಗ್ಗೆನೇ 9 ಗಂಟೆಗೆಲ್ಲ ಫುಲ್ಲು ಟ್ರಾಫಿಕ್ ಆಗಿರುತ್ತೆ. ಅದಕ್ಕೋಸ್ಕರ ಯಾರು ಬೇಗ ಎಲ್ಲ ಬೆಳಿಗ್ಗೆ ಬರಲ್ಲ ಈ ಕಡೆ. ನೋಡಿ ರಾಜಾಜಿನಗರ ಮಲೇಶ್ವರ ಅಂತ ಹಾಕಿದ್ದಾರೆ. ಓರಿಯನ್ ಮಾಲ್ ಇದು. ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಎಷ್ಟು ಹೈಟ್ ಇದೆ ನೋಡಿ. ಏನು ಹೈಟಲ್ಲಿ ಮಾಡ್ದಾನಪ್ಪ, ಒಂದು ತುಂಬ ಹೈಟಪ್ಪ. ನೋಡಿ ಹೆಂಗಿದೆ, ಎಷ್ಟು ಹೈಟ್ ಇದೆ ನೋಡಿ. ಇದನ್ನು ನೋಡೋಕ್ಕೆ ಒಂಥರ ಖುಷಿ ಆಗ್ಬಿಡ್ತದೆ. ಎಷ್ಟು ಹೈಟು ನಮ್ಮ ಬೆಂಗಳೂರಲ್ಲಿ ಇದೆ ಅಂತ. ಫಸ್ಟು ಒಂದೇ ಒಂದಿತ್ತು, MG ರೋಡಲ್ಲಿ ಮಾತ್ರ ಒಂದಿತ್ತು. ಇವಾಗ ನೋಡಿ ಹೆಂಗಿದೆ ಅಂದರೆ, ನೋಡಿ ನೋಡೋಕ್ಕೆ ಹೆಂಗೆ ಹೋಗ್ಬೇಕು ಅಂತ ನೋಡಿ. ಒಂಥರ ಟ್ರಾಫಿಕ್ ನೋಡಿ ಹೆಂಗಿದೆ ಅಂತ ನೋಡಿ. ಇದು ಎಲ್ಲಿಂದ ಬರೋದು ಅಂತ ಹೇಳಿದ್ರೆ, ಇದು ಹೆಬ್ಬಾಳಿಂದ ಬರೋದು. ಇದು ಫುಲ್ ಹೆಬ್ಬಾಳಿಂದ ಬರೋದು ಅಂತ ಇದೆಯಾ. ಹಿಂಗೆ ಬಂದರೆ ಅದೆಲ್ಲ ಲೆಫ್ಟಲ್ಲಿ ಕಾರ್ ತಂದು ಕಟ್ ಮಾಡ್ತಿದ್ದಾರೆ. ಅದು ನೋಡಿ ಅವ್ರಿಗೆ ಎಷ್ಟು ಧೈರ್ಯ, ಅಷ್ಟು ಬೇಗ ಕಟ್ ಆಗಲ್ಲ ನೋಡಿ ಆ ಗಾಡಿ. ಅದು ಆ ಹುಡುಗಿ ಇಷ್ಟು ಲೆಫ್ಟಲ್ಲಿ ಬಂದಿದ್ದಾಳೆ. ಅದು ತಮಿಳ್ನಾಡು ಗಾಡಿ ನೋಡಿ. ಅವ್ರ ಧೈರ್ಯ ನೋಡಿ ಹೆಂಗಿದೆ ಅಂತ. ಬೇರೆಯವ್ರಂದರೆ ಇವಾಗ ಯೋಚನೆ ಮಾಡ್ತಿದ್ರು ಹೆಂಗೆ ಕಟ್ ಮಾಡೋದು ಅಂತ. ಈ ಬ್ರಿಡ್ಜದು ಕೆಳಗಡೆ ಲೆಫ್ಟ್ ತೊಗೊಂಡ್ರೆ ನೀವು ಪ್ಯಾಲೇಸ್ ಗ್ರೌಂಡ್ಗೆ ಹೋಗ್ಬೋದು. ಏನು ಪ್ಯಾಲೇಸ್ ಗ್ರೌಂಡ್ ಅಂತ ಕೇಳ್ತೀರಾ ನನ್ನ ಹತ್ರ? ಸುಮಾರು ಶೂಟಿಂಗ್ ನಡೆದಿದೆ ಈ ಜಾಗದಲ್ಲಿ. ಈ ಲೆಫ್ಟ್ ತೊಗೊಂಡ್ರೆ ಇದ್ರ ಒಳಗಡೆ ಹೋಗ್ಬೋದು. ನನಗೆ ಇವಾಗ ಅಲ್ಲಿ ಹೋಗಿ ತೋರ್ಸೋಕ್ಕಿರೋ ಟೈಮ್ ಇಲ್ಲ. ಅದಕ್ಕೆ ನಾನೇನು ಮಾಡೋದು, ಈ ಕಡೆ ಬರೋದು. ನನಗೆ ಬಾಡಿಗೆ ಪಿಕಪ್ ಮಾಡೋದು ಅಂದರೆ ನನಗೆ ವರ್ಕ್.
ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಸೇರಿರೋದು. ನಾನು ಹೋಗ್ತಿರೋದು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡ್ ಇದೆ. ನೀವು ಕೇಳ್ಬೋದು ಯಾಕೆ ಫ್ರಂಟ್ ಬರೋಕ್ಕಾಗಲ್ವಾ ಅಂತ. ಇದ್ರ ಹಿಂದ್ಗಡೆ ಹೋದ್ರೆ ಇದು ಕೋಲ್ಸ್ಬರ್ಗ್ ಕಡೆ ಹೋಯ್ತದೆ, ಅಲ್ಲಿ ಯಾವ್ದಾದ್ರು ಪಿಕಪ್ ಆಗ್ಬೋದು, ಅದಕ್ಕೆ ಹೋಯ್ತಾರೆ. ಮುಂದ್ಗಡೆ ರೈಲ್ವೆ ಸ್ಟೇಷನ್ ಹತ್ರ ಹೋದ್ರೆ ಪಿಕಪ್ ಆಗಲ್ಲ, 1-2 ಅವರ್ ಅಲ್ಲಿ ಕುತ್ಕೊಳ್ಬೇಕು. ಅಲ್ಲಿ ತುಂಬ ಆಟೋ ಡ್ರೈವರ್ಗಳಿದ್ದಾರೆ. ನಾವು ನಿಂತ್ಕೊಂಡ್ಬಿಟ್ರೆ ಅವ್ರು ಯಾವಾಗ ಬಾಡಿಗೆ ಹೋಗೋದು ಅಲ್ವಾ? ಅದರಿಂದ ಅವ್ರನ್ನೂ ಕಳಿಸ್ಬೇಕು ನಾವು. ಕಂಟೋನ್ಮೆಂಟ್ ಬ್ಯಾಕ್ ಸೈಡ್, ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡ್.